ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಅವೇಕಂಠ ಅರಸ್ವತ್ ನಿಖಿತಾ. ಹೊಸ ವ್ಯೂವರ್ಸಿಗೆ, ಹೊಸ ಸಬ್ಸ್ಕ್ರೈಬ್ ಮಾಡಿದವರಿಗೆ ಮತ್ತು ನಂದು ರಿಟರ್ನ್ ಆಗಿ ಬರ್ತಿರೋದು ಇಷ್ಟು ದಿನ ನಂಗೆ ಸಪೋರ್ಟ್ ಮಾಡಿದ ಎಲ್ಲ ವ್ಯೂವರ್ಸಿಗೂ ಧನ್ಯವಾದಗಳು. ಓಕೆ, ಸೊ ವೆಲ್ಕಮ್ ಟು ಮೈ ಚಾನಲ್. ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್, ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್ ಐತಿ. ಯಾವತ್ತು ನೀವು ನೋಡ್ತೀರೋ ಅವತ್ತು ನಿಮ್ಗೆ ರೆಸಿಡೆಂಟ್ ಆಗ್ತೈತೆ. ನಿಮ್ಗೆ ಏನು ರೆಸಿಡೆಂಟ್ ಆಗ್ತೈತೆ ಅದನ್ನಷ್ಟ ತೊಗೊಳ್ರಿ. ನಿಮಗೇನು ಸಂಬಂಧ ಅನಿಸುತ್ತೆ, ರೆಸೊನೇಟ್ ಅಂದ್ರೆ ಏನಂದ್ರೆ ನಿಮಗೇನು ಸಂಬಂಧ ಅನಿಸುತ್ತೆ ನಿಮ್ಮ ಪರಿಸ್ಥಿತಿಗಳಿಗೆ, ಇಲ್ಲಿ ಹೇಳಿದಂಥ ವಿಷಯಗಳು ಇದ್ರಷ್ಟ ತೊಗೊಂಡ್ರೆ, ಇಲ್ಲ ನಂದಲ್ಲ ವಿಡಿಯೋ ಅಂತ ಬಿಟ್ಬಿಡಿ. ಓಕೆ, ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್, ನನ್ನ ವ್ಯೂವರ್ಸಿನ ಪರ್ಸನಿನ ಕರೆಂಟ್ ಫೀಲಿಂಗ್ಸ್. ಲೆಟ್ ಗೋ ಮಾಡೋದು ಕಲಿತಿದ್ದಾರ. ತಮ್ಮ ಮನಸ್ಸಿನ ಮಾತನ್ನ ತಾವು ಕೇಳ್ತಿದಾರ, ತಮ್ಮ ಇಂಟ್ಯೂಷನ್ಸ್ ಕೇಳ್ತಿದಾರ. ಗುಡ್. ಸೆಲೆಬ್ರೇಷನ್ ಮೋಡಿಗೆ ಬರ್ತಿದಾರೆ. ಸೊ ಸೆಲೆಬ್ರೇಟ್ ಮಾಡ್ಬೇಕಂತ ವಿಚಾರ ಮಾಡ್ತಿದಾರೆ ನಿಮ್ಮ ಜೊತೆಗೆ. ಇದು ಒಂದು ಮೇಜರ್ ಅರ್ಕನ ಬಂದಿದೆ. ನೋಡೋಣ. ಒಂದೊಂದು ಸ್ಟೆಪ್ ತೊಗೊತಿದಾರ. ನಿಮ್ದು ಏನಾರು ಮನಸ್ತಾಪಗಳಿದ್ರೆ ಅದನ್ನ ಬಿಟ್ಟು, ಮನಸ್ತಾಪಗಳಿದ್ರೆ ಅವನ್ನ ಬಿಟ್ಟು ಸೈಲೆಂಟ್ ಝೋನಿಗೆ ಹೊಂಟ್ರ. ಏನು ತಮ್ಮನ್ನು ತಾವು ಅರ್ಥ ಮಾಡ್ಕೊಳಕತ್ತಾರ ಈಗ. ಇದು ಮೇಜರ್ ಅರ್ಕನ. ಈಗ ಏನು ನಿಮ್ಮಿಬ್ಬರ ನಡುವೆ ಏನೇನು ಪಾಸಿಬಿಲಿಟೀಸ್ ಅದಾವು ಅಂದ್ರೆ, ಏನೇನು ನಾವು ಸರಿ ತಪ್ಪುಗಳನ್ನ ಮಾಡ್ಕೋಬೋದು. ನಾವಿಬ್ಬರು ನಮ್ಮ ಮುಂದೆ ಜೀವನ ಇಬ್ಬರು ಜೊತೆಗೆ ಮಾಡಿದಂದ್ರೆ ಎಷ್ಟು ದೂರ ಹೋಗ್ಬೋದು ನೀವು. ಮುಂದಿನ ಪ್ಲಾನಿಂಗ್ ಅಂತೇವಲ್ಲ ಅದು ಮಾಡ್ತಿದ್ದಾರೆ. ಬಟ್ ಈಗ ಸದ್ಯ ಅವ್ರು ಎಷ್ಟು ಎಕ್ಸಾಸ್ಟ್ ಆಗ್ಯಾರ ಅಂದ್ರೆ, ಅದ್ರ ಭಾಳ ಓವರ್ ಥಿಂಕಿಂಗ್, ವರ್ಕ್ ಲೋಡ್ ಆಗಿರ್ಬೋದು, ಮತ್ತೆ ಏನಾರ ವರ್ಕ್ ಪ್ರೆಷರ್ ಇರ್ಬೋದು, ಅಥವಾ ಅವ್ರಿಗೆ ಇನ್ನೂ ಸ್ಟ್ರೆಸ್ಫುಲ್ ಒಂದಿನ ಐತೆ ಅವ್ರ ಜೀವನದಾಗ. ಅದನ್ನು ಬಿಟ್ಟು ಹೊರಗೆ ಬರಬೇಕು. ಟರ್ನ್ ಇನ್ ಅಂದ್ರೆ ತಮ್ಮಂತ ಒಳಗಿಂದ ಏನು ಅರ್ಥಕೊಳಕತ್ತಾರ. ಓಕೆ, ಇಲ್ಲಿ ಲೆಟ್ಟಿಂಗು. ಕೆಲವೊಬ್ರು ವ್ಯೂವರ್ಸಿನ ಪರ್ಸನ್ ಏನದಾರಲ್ಲ, ಅವರು ಬ್ಯಾಡಾಗಿದ್ದ ವಿಷಯಗಳ ನಮ್ಮ ಜೀವನಕ್ಕೆ ಏನೋ ನಮಗೆ ಒಳ್ಳೇದಾಗಲ್ಲ, ಅವನ್ನ ಬಿಟ್ಬಿಡ್ಬೇಕು ನಾವು. ನಮ್ಮಿಬ್ಬರ ರಿಲೇಷನ್ಶಿಪ್ ಒಳಗೆ ಏನು ನಮ್ದು ಏನಂತೀರಿ, ಅವು ನಮ್ಗೆ ಇವು ಅಲ್ಲಪ್ಪ, ನಾವು ಈ ವಿಷಯ ನಾವು ಮಾತಾಡೋದು ಬೇಡ, ಇದು ನಮ್ಗಲ್ಲ. ನಮ್ಮ ಜೀವನಕ್ಕೆ ಇವ್ರು ಬಂದ್ರಂದ್ರೆ ನಾವು ಅವ್ರ ಬಗ್ಗೆ ಮಾತಾಡಿದ್ರೆ ನಮ್ಮಿಬ್ಬರ ರಿಲೇಷನ್ಶಿಪ್ ಹಾಳಾಗ್ತದೆ. ಸೊ ಅವ್ರನ್ನ ಬಿಡೋಣ. ಓಕೆ, ಆ ರೀತಿ ಮೋಡಿಗೆ ಬರ್ತದ. ಲೆಟ್ ಗೋ ಏನು ಹೇಳಕ್ ಬಂದಿದೆ ಅಂತ ನೋಡೋಣ. ಜೀವನ ಅರ್ಥ ಮಾಡ್ಕೊಳಕತ್ತಾರ ಅಂದ್ರೆ ಭಾಳ ದಿನ ಏನಂದ್ರಿ, ಮೋಸ್ಟ್ಲಿ ಅವ್ರು ಹೆಂಗಿದ್ದಿರ್ಬೋದು ಅಂದ್ರೆ, ಒಂದೇನಾರ ವಿಷಯ ಹಿಡ್ಕೊಂಡ್ರಂದ್ರೆ ಅದನ್ನ ಹಿಡ್ಕೊಂಡು ಹಂಗಂಬ್ರೆ ಏನದ ಕೊರೆದು ಮಾಡ್ತಿರ್ತಾರಲ್ಲ. ನೀನು ಹಿಂಗೆ ಮಾಡಿದಿ, ನೀನು ಇದನ್ನು ತಪ್ಪು ಮಾಡಿದಿ, ನೀ ಮಾಡಿದಿ ಅಂತ ಪದೇ ಅದನ್ನೇ ಅಂತಿರ್ತಾರಲ್ಲ. ಅಂಥ ವ್ಯಕ್ತಿ ಇರ್ಬೇಕು ಅವ್ರ. ಈಗಿಲ್ಲ, ಅದನ್ನು ಹಂಗೆ ಅಲ್ಲಿಗೆ ಬಿಟ್ಬಿಡ್ಬೇಕು. ಈಗ ಮುಗೀತು, ಒಂದ್ಸಲ ಹೇಳಿ ಮುಗೀತಲ್ಲ, ಮುಗೀತು. ಈಗ ಆ ರೀತಿ ಚೇಂಜ್ ಆಗ್ತದಾರ, ಆಗ್ಬೇಕಂತ ವಿಚಾರ ಮಾಡ್ತದಾರ. ಅವ್ರ ಜೀವನದಾಗ 2 ಚಾಯ್ಸಸ್ ಇದ್ವು. 2 ಒಪಿನಿಯನ್ಸ್. ಅವ್ರಿಗೆ ಯಾರೋ ಒಪಿನಿಯನ್ಸ್ ಕೊಡ್ತಿದ್ರು. ನೀವು ಒಂದು ಚಾಯ್ಸ್ ಇದ್ರೆ ಇನ್ನೊಂದು ಯಾವ್ದೋ ಚಾಯ್ಸ್ ಐತೆ ಅಂತ ಇಟ್ಕೊಳ್ಳೋಣ. ಸೊ ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೋಬೇಕಂತ ವಿಚಾರ ಮಾಡ್ತಾರೆ ಈಗ. ಓಕೆ, ಆ ಕಡೆದು ಬಿಟ್ಟು ಈ ಕಡೆದು ಬರ್ಬೇಕಂತ ವಿಚಾರ ಮಾಡ್ತಾರೆ. ಆ ಕಡೆ ನೋಡಕ್ಕೆ ಹೋಗಿದ್ರವ್ರು ಇನ್ನೊಂದು ಹೆಂಗೈತಿಲ್ಲ, ನೀವೆಲ್ಲ ಕರೆಕ್ಟ್ ಇದ್ರಿ, ಎಲ್ಲ ಚೆನ್ನಾಗಿತ್ತು, ನಿಮ್ದು ರಿಲೇಷನ್ಶಿಪ್ ಚೆನ್ನಾಗಿತ್ತು, ಎಲ್ಲ ಇತ್ತು. ಆದ್ರೆ ಏನೋ ಅಲ್ಲಿ ಹೋದ್ರೆ ಹೆಂಗಿರ್ತೈತಲ್ಲ, ಏನು ಡಿಫ್ರೆಂಟ್ ಕಾಣ್ಬೋದಲ್ಲ, ಈ ವ್ಯಕ್ತಿ ಹಿಂಗೆ ಅದಾರ, ಅಲ್ಲಿ ಹೋದ್ರೆ ಹೆಂಗಿರ್ತೈತಿ, ಒಂದು ಇರ್ತೈತಿ ಮನುಷ್ಯಾಗ ಹಂಗೆ. ಅನಲೈಸ್ ಮಾಡ್ಕೊಳೋಣ. ನಿಮ್ಮನ್ನು ಸಡನ್ನಾಗಿ ಬಿಟ್ಟು ಹೋಗಿರ್ಬೋದು ಅವರು. ಓಕೆ, ಈಗ ಅದು ವಾಪಸ್ ಬರ್ಬೇಕಂತ ವಿಚಾರ ಮಾಡ್ತಿದ್ದಾರೆ. ಓಕೆ, ಡಿಸಿಷನ್ ಮೇಕಿಂಗ್ ಮಾಡ್ಬೇಕಂತ ವಿಚಾರ ಮಾಡ್ತಿದ್ದಾರೆ. ನಿಮ್ದು ರಿಲೇಷನ್ಶಿಪ್ ಬಗ್ಗೆ ಏನು ಡಿಸಿಷನ್ ಮಾಡಬೇಕು. ನಾನು ಏನಾದರೂ ಒಂದು ನೀವು ಕೇಳ್ತಿರ್ಬೇಕು ನನಗೆ ಇದಕ್ಕೆ ಮುಂದೆ ಏನು ಇದಕ್ಕೆ ಇಷ್ಟನೇ ಹಿಂಗೆ ಮಾತಾಡ್ಕೊಂತ ಹೋಗೋದು, ಹಿಂಗೆ ಎಷ್ಟು ದಿನ ಮಾತಾಡೋದು, ವಾಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್ ಫಾರ್ ಅವರ್ ರಿಲೇಷನ್ಶಿಪ್ ಅಂತ ನೀವು ಕೇಳಿರ್ಬೇಕು. ಈಗ ಡಿಸಿಷನ್ ಮೇಕಿಂಗ್ ಈಗ ಅವಾಗ ಮಾಡ್ತಿದ್ದಿಲ್ಲ. ಮನುಷ್ಯ ಮೋಸ್ಟ್ಲಿ ಅಂದ್ರೆ ಏನಂತೀರಿ, ಇರೋದನ್ನ ಬಿಟ್ಟು ಇಲ್ಲದಕ್ಕನ ಭಾಳ ಹೋಗೋ ಮನುಷ್ಯ ಇದ್ದ ಕಾಣ್ತದೆ. ಅಲ್ಲೂ ಒಂದು ಹೆಜ್ಜೆ ಇಟ್ಟು ನೋಡಿ ಬರ್ತೇನೆ ತಡಿ ಅಂತ ಹಿಂಗೆ ಹೋಗ್ಕರಲ್ಲ. ಇಲ್ಲಿಕಿನ ಚಲೋ ಆಫರಲ್ಲಿ ಇತ್ತಂದ್ರೆ ಆ ಟೈಪ್ ಇದ್ರೆ ಅನಿಸುತ್ತೆ. ಈಗಲೆಲ್ಲ ಲೆಟ್ ಗೋ ಮಾಡಿ ವಾಪಸ್ ಬರ್ತದೆ. ಹೊಸದ ಏನಂತೀರಿ, ಹೊಸ ಬಿಗ್ನಿಂಗ್ ಮಾಡ್ಬೇಕಂತ ಮಾಡ್ತಿದಾರ. ಏನೋ ಒಂದು ನ್ಯೂಸ್ ಹೇಳಬೇಕು, ಆದರೆ ನಾನು ಹೇಳ್ತಾ ಇಲ್ಲ. ನಿಮಗೆ ಸ್ವಲ್ಪ ಡಿಲೇ ಮಾಡ್ತಿದ್ದಾರೆ. ನಿಮ್ಗೆ ಹೇಳಕ್ಕೆ ಪ್ಲ್ಯಾನಿಂಗ್ ಮಾಡ್ಕೊತಿದಾರ ನಿಮ್ಮ ಜೊತೆ ಮಾತಾಡೋಕೆ.
ನಿಮ್ಮ ಜೋಡಿ ಏನಂತೀರಿ ಅವ್ರು ಏನಾರ ಒಂದು ಡಿಸಿಷನ್ ಮಾಡ್ಕೋಬೇಕಂದ್ರೆ ನಿಮ್ಮ ಜೊತೆಗೆ ಏನೋ ಹೇಳ್ಬೇಕಂತಂದ್ರೆ ಸ್ವಲ್ಪ ಟೈಮ್ ತೊಗೊಂತಾರೆ ಅವ್ರು. ಸ್ಟಾಕಿಂಗ್ ಎನರ್ಜಿನೂ ಇರ್ಬೇಕಂದ್ರೆ ನಿಮ್ಮದು ಮೆಸೇಜ್ ನೀವು ನೋ ಕಾಂಟ್ಯಾಕ್ಟ್ ಒಳಗಿದ್ರಿ, ಲಾಂಗ್ ಡಿಸ್ಟೆನ್ಸ್ ಇದ್ದೀರಿ ಇಲ್ಲಿ ಕೆಲವೊಬ್ರು. ಮತ್ತು ನೋ ಕಾಂಟ್ಯಾಕ್ಟ್ ಒಳಗೆ ಇರ್ಬೇಕು ನೀವು. ನಿಮಗೆ ಮೆಸೇಜ್ ಮಾಡಲೇ ನೀವೇನು ಮಾಡ್ತಿದ್ದೀರಿ ಸೋಷಿಯಲ್ ಮೀಡ್ಯಾದಾಗ ಅಂತಂದು ಕದ್ ನೋಡ್ತೀವಲ್ಲ ಅದು ಹಂಗೆ ಮಾಡ್ತಾರೆ. ಈಗ ತಮ್ಮದು ಜೀವನನ ಅಥವಾ ನಿಮ್ಮ ರಿಲೇಷನ್ಶಿಪ್ನ ಒಂದು ಗಾರ್ಡ್ ಮಾಡ್ಕೊಳಕತ್ತಾರ. ಬೇರೆ ಯಾರು ಬರ್ಲಾರ್ದಂಗೆ ಇದಕ್ಕೇನು ತೊಂದರೆ ಆಗಬಾರ್ದು. ನಾ ನಿಮ್ಮ ಜೊತೆಗೆ ಏನು ಮಾತಾಡಲಿ, ನಾನು ಯಾಕಂದರೆ ಪಟ ಇನ್ನೂ ಮಾತಾಡಿ ಎಲ್ಲ ರಿಲೇಷನ್ಶಿಪ್ ಕೆಡಿಸ್ಕೊಂಡು ಹೋದ್ಮೇಲೆ ಈಗ ನಾನು ಏನು ಮಾತಾಡಲಿ, ಏನು ಮಾತಾಡಿದ್ರೆ ಅದಕ್ಕೆ ವ್ಯಾಲ್ಯೂ ಐತಿ, ವಿಚಾರ ಮಾಡಿ ನಾ ಮಾತಾಡಬೇಕು ಅಂತ ಒಂದು ಇದಕ್ಕೆ ಬರ್ತದೆ. ಹಂಗೆ ವಿಚಾರ ಮಾಡ್ತದ. ನಾ ಹಿಂಗೆ ಮಾತಾಡಿದ್ರೆ ನಿಮ್ಮ ಹತ್ರ ಮಾತಾಡ್ಬೇಕೀಗ. ಮಾತಾಡೋದೆಲ್ಲ ಮಾತಾಡಿ ಹೋಗಿದ್ಮೇಲೆ ಈಗ ಮತ್ತು ಈಗ ಹಂಗಿದ್ಮೇಲೆ ಕಂಪಲ್ಸರಿ ವಿಚಾರ ಮಾಡೇ ಮಾತಾಡ್ಬೇಕಲ್ಲ, ಮತ್ತು ಹಾಳಾಗ್ತಿಲ್ಲ ನನ್ನ ರಿಲೇಷನ್ಶಿಪ್. ಹಂಗೆ ಓಕೆ. ಈ ರೀತಿ ಲೆಟ್ ಗೋ ಒಳಗೆ ಬಂದಿರೋರಂದ್ರೆ ಏನು ತಮಗೆ ಬಾಡಾಗಿದ್ದ ವಿಷಯಗಳು ಬಿಟ್ಟು ಅಥವಾ ನಿಮ್ಮನ್ನು ಕೆಲವೊಬ್ರು ಏನಾರ ಬಿಟ್ಟು ಹೋಗ್ಬೋದು. ಹೇಳಿದ್ನಲ್ಲ ಈಗ ಅವ್ರಿಗೆ 2 ಡಿಸಿಷನ್ ಅದಾವ. ಈಗ ಅವ್ರು ಏನೇನು ಒಂಥರ ಗ್ರಿಟಿ ಪರ್ಸನ್ ಅಂತ ಹೇಳಿದ್ನಲ್ಲ. ಈಗ ಈಗಲೆಲ್ಲ ಚೆನ್ನಾಗಿದ್ರು ತಡಿ ಅಲ್ಲೊಂದು ಸ್ವಲ್ಪ ಏರಿಯದು ನೋಡಿ ಬರೋಣ, ಇಲ್ಲಿಕಿನ ಅಲ್ಲಿ ಏನಾರ ಚಲೋ ಸಿಕ್ತಂದ್ರೆ ನನಗೆ ಆ ರೀತಿ ಪರ್ಸನ್ ಅವರು. ಅದಕ್ಕೆ ನಿಮ್ಮನ್ನೇನು ಲೆಟ್ ಗೋ ಮಾಡೋಕ್ಕೂ ವಿಚಾರ ಮಾಡ್ತಿರಬಹುದು. ಓಕೆ. ಇಲ್ಲೇ ಯಾವ ರಾಶಿ ಬಂದಾವ ಹೇಳ್ತಾನೆ ನೋಡ್ರಲ್ಲೇ. ಮೇಷ, ಸಿಂಹ ಮತ್ತು ಧನುಸ್ಸು, ಮಿಥುನ, ತುಲಾ ಮತ್ತು ಕುಂಭ ರಾಶಿ ಬಂದಿದೆ. ಈ ರೀತಿ ವಿಚಾರ ಮಾಡ್ತಿರೋರು ಒಂದು 3 ಕಾರ್ಡ್ 3 ಥರ. ಯಾಕಂದ್ರೆ ಜನರಲ್ ರೀಡಿಂಗ್ ಅಲ್ಲ ಇದು, ಒಬ್ಬರಿಗೆ ಎಲ್ಲರೂ ಇದು ರೆಸನೇಟ್ ಆಗೋದಿಲ್ಲ. ಕೆಲವೊಂದು ಪರ್ಸನ್ ಏನು ಮಾಡ್ತಿದಾರೆ ಅಂದರೆ ತಮ್ಮ ಮನಸ್ಸಿನ ಮಾತು ಕೇಳ್ಕೊತಿದಾರೆ. ತಮ್ಮ ಮನಸ್ಸಿನ ಮಾತು ಕೇಳ್ತಿದಾರೆ. ಮನೆಯೊಳಗೆ ಯಾರೋ ದೊಡ್ಡವರು ತಾಯಿ ಸ್ಥಾನದಾಗಿರೋ ಅಂಥವ್ರ ಮಾತು ಕೇಳ್ತಿದಾರೆ. ಅಥವಾ ಅವ್ರ ಮಾತು ಅವ್ರಿಗೆ ಹೆಲ್ಪ್ ಮಾಡ್ತಿದಾರೆ ಅನ್ಕೊಳ್ಳೋಣ. ಅವ್ರ ಇಂಟ್ಯೂಷನ್ಸ್ನ ಫಾಲೋ ಮಾಡ್ತಿದಾರೆ. ಈಗ ಏನು ತಪ್ಪು ಮಾಡಿದೆ ಬೇರೆದೆಲ್ಲ ಕೇಳ್ತಾರೆ ಖರೆ, ಆದ್ರೆ ತಮ್ಮ ಗಟ್ ಫೀಲಿಂಗ್ ಅದು ನಮ್ಮ ಮನಸ್ಸು ಏನು ಹೇಳ್ತದಲ್ಲ ಅಂತರಾತ್ಮ, ಅದನ್ನು ನಾನು ಇವತ್ತು ಕೇಳಬೇಕು ಅಂತ ಆ ಪರಿಸ್ಥಿತಿಗೆ ಬಂದಾರ. ಹಂಗೆ ತಮ್ಮ ಮನಸ್ಸಿನ ಮಾತು ಕೇಳಬೇಕು ಅಂತಂದು ಅವರು ಅನ್ಕೊಂತಿದ್ದಾರೆ. ಭಾಳ ಅಂದ್ರೆ ಏನಂತೀರಿ ಎಲ್ಲಾನು ಒಂದು ಎಫರ್ಟ್ ಹಾಕಿ ಅವರಿಗೆ ಮೆಂಟಲ್ ಸ್ಟ್ರೆಸ್ ಭಾಳ ಆಗೈತೆ ಅವ್ರಿಗೆ. ಈಗ ಅವರಿಗೆ ಸ್ವಲ್ಪ ರೆಸ್ಟ್ ಬೇಕಾಗಿತ್ತು ಇಷ್ಟು ದಿನ. ಅವ್ರಿಗೆ ಏನೋ ಒಂದು ತಮ್ಮ ಕೆಲಸ ಒಳಗೆ ನಿಮ್ಮ ರಿಲೇಷನ್ಶಿಪ್ ಒಳಗೆ ಸ್ವಲ್ಪ ಬ್ರೇಕ್ ತೊಗೊಳೋಣ, ಎಷ್ಟಂತ ಇದಕ್ಕೆ ಮಾಡೋದು, ಯಾಕೆ ಸರಿ ಆಗಾಕತ್ತಿಲ್ಲ ಅಂತಂದು. ಈಗ ಮೆಂಟಲ್ ಸ್ಟ್ರೆಂತ್ ನಾ ಹೇಳಿದ. ಈಗ ತಮ್ಮ ಮಾತು ನಾವು ಕೇಳಕತ್ತಂದ್ರೆ ಈಗ ತಮ್ಮ ಮೆಂಟಲ್ ಸ್ಟ್ರೆಂತ್ ಜಾಸ್ತಿ ಮಾಡ್ಕೊಂತಂದಾರ. ಅವೇಕ್ನಿಂಗ್ ಆಗ್ತಾ ಇದೆ. ಅವೇಕ್ನಿಂಗ್ ಅಂದ್ರೆ ತಿಳುವಳಿಕೆ ಬರ್ತಾ ಇದೆ ಅವರಿಗೆ. ಅರಿವು ಆಗ್ತಾ ಇದೆ. ಅರಿವು ಅನ್ನೋದು ವರ್ಡ್ ಐತಲ್ಲ, ಅದು ಭಾಳ ದೊಡ್ಡ ವರ್ಡ್ ಅದು ಕನ್ನಡ ಒಳಗೆ. ಹೌದಾ, ಅದ್ರ ಬಗ್ಗೆ ಅವ್ರಿಗೆ ತಿಳ್ತಾ ಇದೆ. ಹಾಗಾಗಿ ಸೈಲೆಂಟ್ ಝೋನ್ನಾಗ ಹೋಗಿ ಸ್ವಲ್ಪ ಮೆಡಿಟೇಷನ್ ಅದು ಮಾಡ್ತಿರ್ಬೇಕು. ಅಥವಾ ಭಾಳ ನೋವೊಳಗೆ ಇದ್ರವ್ರು ಭಾಳ ಸ್ಟ್ರೆಸ್ಫುಲ್ ಆಗಿ ಭಾಳ ನೋವು ಅನ್ಭವಿಸಿ ನಾನು ಸಾಕಿನ್ನ ದೇವರೇ ನೀ ಹೆಂಗೆ ಮಾಡ್ತಿ ಹಂಗೆ ಇದ್ರೆ ಈಗ ಒಂದು ಏನಂತೀರ ಒಂಥರ ಡಿಪ್ರೆಷನಿಗೆ ಹೋಗಿದ್ರೆ, ಸ್ಟ್ರೆಸ್ ಆಗಿದ್ರೆ ಅಂಥ ವ್ಯಕ್ತಿ ಅದಾರಲ್ಲ ಈಗ ಮೆಲ್ಲಕ್ಕೆ ರೀಗನ್ ಆದರೆ ವಾಪಸ್ ಮತ್ತೆ ರಿಕವರ್ ಆಗ್ತದಾರ. ಹೀಲಿಂಗ್ ಆಗ್ತಾ ಇದ್ದವ್ರ ಬಾಡಿ ಒಳಗೆ ಅಥವಾ ಮನಸ್ಸೊಳಗೆ. ನಿಮ್ಮ ರಿಲೇಷನ್ಶಿಪ್ಪಿಗೂ ಹೀಲಿಂಗ್ ಏನಾರು ಜಗಳ ಮಾಡ್ಕೊಂಡಿದ್ರಿ ಅಂದ್ರೆ ಅದು ಹೀಲಿಂಗ್ ಮಾಡ್ಕೋಬೇಕಂತ ವಿಚಾರ ಮಾಡ್ತಿದ್ದಾರೆ. ತಮ್ಮನ್ನು ತಾವು ನೋಡ್ಕೋಬೇಕು, ನಿಮ್ಮನ್ನೇ ನೋಡ್ಕೋಬೇಕು. ಅದ್ರ ಜೊತೆಗೆ ಫಸ್ಟ್ ನನ್ನನ್ನು ನಾನು ನೋಡ್ಕೊಂಡಿಲ್ಲ, ಅದು ಇನ್ನೊಬ್ರು ನೀನು ನೋಡ್ಕೊತೀನಲ್ಲ. ಈಗ ಅದು ಅರ್ಥ ಆಗೈತೆ ಅವರಿಗೆ. ಹೇಳಿದ ಮಾತು ಕೇಳ್ತಿದ್ದಿಲ್ಲ ಅನಿಸುತ್ತೆ ಅವರು. ಹೇಳಿದ ಮಾತು ಯಾರ್ದೋ ಮಾತು ಕೇಳ್ತಿದ್ದಿಲ್ಲ ಅನಿಸುತ್ತೆ. ತಂದೆ ತಾ ಮಾಡ್ಕೊಳೋ ವ್ಯಕ್ತಿ ಇದ್ರೆ ಅನಿಸುತ್ತಿದೆ. ಇನ್ನರ್ ವಾಯ್ಸ್ ಯಾರಿಗೆ ಬಂದತ್ತಲ್ಲ ಈ ಎನರ್ಜಿ ಇದ್ದವರಿಗೆ. ಕೆಲವೊಬ್ರು ಮೂವನ್ ಆಗಕ್ಕೆ ವಿಚಾರ ಮಾಡ್ತಿದಾರ. ಇದು ಬೇಡ ನನಗೆ, ಮೂವನ್ ಆಗ್ಬಿಡೋಣ, ಇದನ್ನ ಬಿಟ್ಟು ಹೋಗ್ಬಿಡೋಣ. ಮತ್ತು ಹೀಲಿಂಗ್ ಎನರ್ಜಿ, ಫರ್ಗಿವ್ನೆಸ್. ನೀವೇನಾದ್ರು ಜಗಳ ಮಾಡಿದ್ರೆ ನಮ್ಮಿಬ್ಬರದ್ದು ಸರಿ ಇಲ್ಲ ಅಂದರೆ ಓಕೆ, ನಿನ್ನ ಕ್ಷಮಿಸ್ತೇನೆ, ನಾನು ಹೋಗ್ತೇನೆ, ಮುಗೀತು. ಅಥವಾ ಕೆಲವೊಬ್ರು ಇಲ್ಲ ನಾ ಕ್ಷಮಿಸ್ಬಿಡೆ, ನಾನು ನಿಮ್ಗೆ ವಾಪಸ್ ಬರ್ತೇನೆ ಅನ್ನೋ ಎನರ್ಜಿ ಒಳಗೆ ಅದಾರ. ಬರಬೇಕು ಅಂತ ವಿಚಾರ ಮಾಡ್ತಿದಾರೆ. ಅವ್ರ ಭಾವನೆಗಳಿವೆಲ್ಲ ನಿಮ್ಮ ಜೊತೆಗೆ ಮತ್ತೆ ಬಂದು ಜಾಯ್ನ್ ಆಗ್ಬೇಕು. ನಂದೆಲ್ಲ ನೋವುಗಳನ್ನ ಮರೆತು, ನಮ್ದು ಏನೈತಲ್ಲ ಎಲ್ಲ ಮರೆತು ಮಾತಾಡ್ಕೊಂಡು ನಿಮ್ಮ ಜೊತೆಗೆ ವಾಪಸ್ ಬರ್ಬೇಕಂತಂದು ಅವ್ರು ತಾವ ಮಾತಾಡ್ಕೊಳಕತ್ತಾರೆ. ಈಗ ತಮ್ಮ ಮನಸ್ಸೊಳಗೆ ತಾವೆಲ್ಲ ವಿಚಾರಗಳು ನಡೆದವೆ ಈಗ ಅವ್ರಿಗೆ. ನಾನು ಹೋಗ್ಬೇಕು ವಾಪಸ್, ನಾ ಹೀಲ್ ಆಗ್ತದೇನೆ, ನಂದು ತಪ್ಪಿತ್ತು, ನಾ ವಾಪಸ್ ಹೋಗಿ ನಿನ್ನ ಜೊತೆಗೆ ಬಂದು ಮಾತಾಡ್ತೀನಿ, ಆ ಎನರ್ಜಿಗೆ ಬರ್ತದಾರಲ್ಲಿ. ಮಿಥುನ, ತುಲಾ ಮತ್ತು ಕುಂಭ
ಕರ್ಕ, ವೃಶ್ಚಿಕ ಮತ್ತು ಮೀನ ರಾಶಿಯರು ಇದು ಈ ಎನರ್ಜಿ ಬಂದಿರೋದು. ಸೊ ಕೆಲವೊಬ್ರು ಸೆಲೆಬ್ರೇಷನ್ ಮೋಡ್ ಅಂದ್ರೆ ವಾಪಸ್ ನಿಮ್ಮ ಜೊತೆ ಬರ್ತಿರ್ಬೇಕು. ನಿಮ್ಮ ಜೊತೆಗೆ ಏನಂತೀರಿ, ಥರ್ಡ್ ಪಾರ್ಟಿ ಸಿಚುವೇಶನ್ ಇತ್ತಂದ್ರೆ ಅದು ಹೋಗ್ತಿರ್ಬೇಕು. ಇದರಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಬಿಟ್ಟು ಬರ್ತಿದ್ದಾರೆ, ಸೆಲೆಬ್ರೇಷನ್ ಮೋಡ್ ಇದೆ ಅಂದ್ರೆ. ಮೂರೇ ವ್ಯಕ್ತಿ ಯಾರೋ ಬಂದು ನಿಮ್ದು ರಿಲೇಷನ್ಶಿಪ್ ಕೆಡ್ಸಾಕತ್ತಿದ್ರೆ ಇಲ್ಲ ನನಗೆ ಅರ್ಥ ಆಗೈತಿ, ಈಗ ನೀವು ಹೋಗ್ರಿ, ನಾವು ಆರಾಮಿರ್ತೀವಿ. ಮತ್ತು ನಿಮ್ಗೆ ಏನೋ ರಿಯೂನಿಯನ್ ಆಗೋ ಚಾನ್ಸಸ್ ಇರ್ಬೋದು ಕೆಲವೊಬ್ರದ್ದು. ಸೆಲೆಬ್ರೇಷನ್ ಏನು ಮಾಡ್ತಿದಾರ, ನಿಮ್ಮ ಬಿಟ್ಟು ಹೋಗಿದ್ದಕ್ಕೆ ಸೆಲೆಬ್ರೇಷನ್ ಮಾಡ್ತಿದಾರ, ಅದನ್ನು ನೋಡೋಣ ಏನು ಬರುತ್ತೆ. ತಾವು ಏನು ಮ್ಯಾನಿಫೆಸ್ಟ್ ಮಾಡಿದ್ರಲ್ಲ ಜೀವನದಾಗ ನನಗೆ ಏನು ಬೇಕು ಅಂದಿದ್ರೆ ಅದು ಅವ್ರಿಗೆ ಸಿಕ್ಕಿದೆ. ಅದು ಅವ್ರಿಗೆ ಸಿಕ್ಕಿದೆ, ಅದಕ್ಕೆ ಅವ್ರು ಭಾಳ ಖುಷಿ ಅದಾರ. ನೀವೇ ಅವ್ರ ಜೀವನಕ್ಕೆ ಬೇಕು ಅಂತ ಕೇಳ್ಕೊಂಡಿದ್ರೆ ನೀವು ಸಿಕ್ಕಿರಿ ಅವರಿಗೆ. ಓಕೆ, ಇಲ್ಲ ನಿಮ್ಮನ್ನು ಬಿಟ್ಟು ಹೋಗಿದ್ರೆ ಇಲ್ರಿ, ನಮ್ಮ ಪರ್ಸನ್ ನಮ್ಮ ಬಿಟ್ಟು ಹೋಗ್ಬಿಟ್ಟಾರೆ, ಏನು ಮಾಡಿದ್ರಿ ಅಂದರೆ ಇಲ್ಲ, ಅವ್ರಿಗೆ ಏನು ಬೇಕಲ್ಲ ಅದು ಸಿಕ್ಕೈತೆ ಅವರಿಗೆ. ಸೊ ದೇ ಆರ್ ವೆರಿ ಹ್ಯಾಪಿ. ಅವ್ರು ನಮ್ಗೆ ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋಂಥ ವ್ಯಕ್ತಿನ ಅದಾರ. ತಮ್ಗೆ ಏನು ಬೇಕದನ್ನು ಅವ್ರಿಗೆ ಅಬಿಲಿಟಿ ಐತದ. ಮ್ಯಾಜಿಕ್ ಪರ್ಸನ್ ಇದ್ದಂಗೆ ಅದಾರ ಅವ್ರು. ಭಾಳ ಇಂಟೆಲಿಜೆಂಟ್ ಅದಾರ ಅವ್ರು. ತಮ್ಗೆ ಹೆಂಗೆ ಬೇಕಲ್ಲ ಹಂಗೆ ಅವ್ರನ್ನ ಹೆಂಗೆ ಪಡ್ಕೋಬೇಕಂತ ಅವ್ರಿಗೆ ಗೊತ್ತು. ಅವ್ರ ಸೈಕಿಕ್ ಪವರ್ಸ್ ಅಂತೀವಲ್ಲ ನಾವು, ಅದು ಭಾಳ ಚಲೋ ಐತೆ ಅವ್ರು ನಿಮ್ಮ ಪರ್ಸನ್ನಿಂದ. ಸೊ ಅವ್ರಿಗೆ ಏನು ಸಿಕ್ಕತ್ತಲ್ಲ, ಅವ್ರಿಗೆ ಏನು ಬೇಕದು ಸಿಕ್ಕೈತೆ. ಅದು ಭಾಳ ಫಾಸ್ಟಾಗಿ ಸಿಕ್ಕೈತೆ ಅವರಿಗೆ. ಇಲ್ಲೂ ಸೆಲೆಬ್ರೇಷನ್ ಇಲ್ಲ ನೋಡಿ, 3 ನಂಬರ್ ಇದೆ. ಹೌದಾ, ಗಾಸಿಪಿಂಗ್ ಮಾಡ್ತಿದ್ರೆ ಇಷ್ಟು ದಿನ ಯಾಕೆ ಅವ್ರಿಗೆ ಸೋಷಿಯಲ್ ಲೈಫ್ ಇದ್ದಿದ್ದಿಲ್ಲ. ಎಲ್ಲ ಮೋಸ್ಟ್ಲಿ ನಿಮ್ಮ ಕಡೆನೇ ಬರ್ತಿರ್ಬೇಕು ಅನ್ಕೊಂತಾನೆ. ಮೋಸ್ಟ್ ಆಫ್ ತಮ್ ನೀವು ಬಿಟ್ಟೇನು ಹೋಗಿರ್ಲಿಕ್ಕಿಲ್ಲ, ವಾಪಸ್ ಬರ್ಬೇಕಂತಲೇ ವಿಚಾರ ಮಾಡ್ತಿದ್ದಾರೆ. ಸೆಲೆಬ್ರೇಷನ್ ಮಾಡ್ಬೇಕಂತ ಮಾಡ್ತಿದ್ದಾರೆ. ಓಕೆ, ನಿಮ್ದು ಏನಾರು ಎಂಗೇಜ್ಮೆಂಟ್ಸ್ ಅಥವಾ ನಿಮ್ಮ ಕಮಿಟ್ಮೆಂಟ್ಸ್ ಎಲ್ಲ ಮುರ್ಕೊಂಡು ವಾಪಸ್ ಹೋಗಿದ್ರೆ ಈಗ ವಾಪಸ್ ಬರ್ಬೇಕಂತ ವಿಚಾರ ಮಾಡ್ತಿದ್ದಾರೆ. ಅವರಿಗೆ ಯಾಕಂದ್ರೆ ಅವ್ರ ಜೀವನದಾಗ ಯಾರೋ ಫ್ರೆಂಡ್ಸ್ ಇಲ್ಲ, ಏನಿಲ್ಲ. ನಿಮ್ಮ ಜೊತೆಗಿಂತ ಭಾಳ ಖುಷಿಯಿಂದ ಇದ್ರೆ ಹೆಂಗೆ ಬೇಕಾದಂಗೆ ನೋಡ್ರಿ, ಎಷ್ಟು ಮಸ್ತ್ ಮಜಾ ಆಟ ಆಡಿ. ಇಲ್ಲಿ ನೋಡ್ರಿ ಹೆಂಗೆ ಬಂದು ಕಾರ್ಡಿದೆ, ಸೇಮ್ ಕಾರ್ಡ್ ಇಲ್ಲೇ ಅಪ್ರೈಟ್, ಇದು ರಿವರ್ಸ್ ಅಂತೀವಿ ನಾವು. ಓಕೆ, ಸೋಷಿಯಲ್ ಲೈಫೆಲ್ಲ ಹಾಳಾತು ಬಿಟ್ಟು ಹೋಗಿದ್ಮೇಲೆ. ನಿಮ್ಮನ್ನ ಅಂದ್ರೆ ಏನಾಯ್ತಿರಲ್ಲ, ಹಿಂಗೆ ದೂಡಿ ಹೊರಗೆ ಹೋಗ್ತಾರಲ್ಲ, ಹಂಗೆ ಮಾಡಿ ಹೋಗಿದ್ರು ಅವ್ರು. ಈಗ ಅಲ್ಲಿ ಫ್ರೆಂಡ್ಸ್ ಇಲ್ಲ, ಏನಿಲ್ಲ, ಒಬ್ಬರಾಗಿದ್ರೆ ಈಗ ವಾಪಸ್ ನಿಮ್ಮ ಜೊತೆಗೆ ಬಂದು ಇಲ್ಲ ನನಗೆ ಇದು ಬೇಕಂತ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ. ನನಗೆ ಈ ಸೆಲೆಬ್ರೇಷನ್ ವಾಪಸ್ ಬೇಕು, ನನಗೀಗ ನನಗೆ ಈ ಖುಷಿ ಇತ್ತು ನನ್ನ ಜೀವನದಾಗ, ಅದು ನನಗೆ ಬೇಕು. ನಿಮ್ದು ಬಿಟ್ಟು ಹೋದ್ರೆ ವಾಪಸ್ ಬರ್ತದಾರೆ ನೋಡ್ರಿ. ಸೊ ಓಕೆ, ಇಲ್ಲೇ ಮೇಷ, ಸಿಂಹ ಮತ್ತು ಧನುರಾಶಿ ಮೇಜರ್ ಆಗಿ ಇದು. ಓಕೆ, ಆಮೇಲೆ ಕರ್ಕ, ವೃಶ್ಚಿಕ ಮತ್ತು ಮೀನರಾಶಿ ಸೆಲೆಬ್ರೇಷನ್ ಹಿಂಗೆ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಇದು ಜನರಲ್ ರೀಡಿಂಗ್ ಆಗೋದ್ರಿಂದ ಒಬ್ಬೊಬ್ರು ಒಂದೊಂಥರ ಇರ್ತಾರಲ್ಲ. ನಿಮ್ಮ ಪರ್ಸನಿಗೆ, ನಿಮ್ಮ ಸಿಚುವೇಶನಿಗೆ ಯಾವ್ದು ನಿಮ್ಮದು ಪರಿಸ್ಥಿತಿಗೆ ಇಷ್ಟ ಹೇಳಿದ್ರೆ ನಿಮ್ಗೆ ಯಾವ್ದು ಸರಿ ಅನ್ಸುತ್ತಲ್ಲ ಅದನ್ನು ತೊಗೊಳ್ರಿ. ಉಳಿದಿದ್ದು ನಮಗಲ್ಲ ಅಂದ್ಕೊಳ್ರಿ. ಇದು ಮೂರೂ ಅಲ್ಲ ನೀವು ಹೇಳಿದ್ದಲ್ರಿ ನಮ್ದು ಆರಾಮದೇವ್ರಿ ಅಂದ್ರೆ ಇದಲ್ಲ ಅಂದ್ಕೊಂಡ್ಬಿಟ್ರಿ ಅಷ್ಟೇ. ಓಕೆ, ಯಾವಾಗ ವಾಪಸ್ ಬರ್ಬೋದು ಅಂತ ಕೇಳ್ತೀರಿ, ಬರ್ಲಾರ್ದಾರ. ಸೊ ಇಲ್ಲ, ನಿನ್ನೆನ ಒಂದೇನೋ ಮಾಡಿದ್ದೆ ಅನಿಸ್ತತಿ, ನಿನ್ನೆನೋ ಲೇಟ್ ಅಂತ ಬಂದಿತ್ತು, ಮೊನ್ನೆ ಯಾವಾಗ ಒಂದ್ಸಲನ ಇಲ್ಲ, ಇನ್ನೂ ಟೈಮ್ ಹಿಡಿತೈತೆ ಅವ್ರು ಬರೋಕೆ. ಟೈಮ್ ಭಾಳ ಹಿಡಿತೈತಿ. ನಿಮ್ಮ ಪಾಡಿ ನೀವು ಆರಾಮಿರಿ. ಓಕೆ, ಅವ್ರದ್ದು ಏನೇನು ಅದಾವಲ್ಲ ಎಲ್ಲ ಮುಗಿಸ್ಕೊಂಬರ್ಲಿ ಅವ್ರು. ಅವ್ರ ಮನಸ್ಸಲ್ಲಿ ಮಾತು ಕೇಳಲಿ. ವೃಶ್ಚಿಕ ಮತ್ತು ಮೀನರಾಶಿ ಸೆಲೆಬ್ರೇಷನ್ ಹಿಂಗೆ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಇದು ಜನರಲ್ ರೀಡಿಂಗ್ ಆಗೋದ್ರಿಂದ ಒಬ್ಬೊಬ್ರು ಒಂದೊಂಥರ ಇರ್ತಾರಲ್ಲ. ನಿಮ್ಮ ಪರ್ಸನಿಗೆ, ನಿಮ್ಮ ಸಿಚುವೇಶನಿಗೆ ಯಾವ್ದು ನಿಮ್ಮದು ಪರಿಸ್ಥಿತಿಗೆ ಇಷ್ಟ ಹೇಳಿದ್ರೆ ನಿಮ್ಗೆ ಯಾವ್ದು ಸರಿ ಅನ್ಸುತ್ತಲ್ಲ ಅದನ್ನು ತೊಗೊಳ್ರಿ. ಉಳಿದಿದ್ದು ನಮಗಲ್ಲ ಅಂದ್ಕೊಳ್ರಿ. ಇದು ಮೂರೂ ಅಲ್ಲ ನೀವು ಹೇಳಿದ್ದಲ್ರಿ ನಮ್ದು ಆರಾಮದೇವ್ರಿ ಅಂದ್ರೆ ಇದಲ್ಲ ಅಂದ್ಕೊಂಡ್ಬಿಟ್ರಿ ಅಷ್ಟೇ. ಓಕೆ, ಯಾವಾಗ ವಾಪಸ್ ಬರ್ಬೋದು ಅಂತ ಕೇಳ್ತೀರಿ, ಬರ್ಲಾರ್ದಾರ. ಸೊ ಇಲ್ಲ, ನಿನ್ನೆನೋ ಒಂದೇನೋ ಮಾಡಿದ್ದೆ ಅನಿಸ್ತತಿ, ನಿನ್ನೆನೋ ಲೇಟ್ ಅಂತ ಬಂದಿತ್ತು, ಮೊನ್ನೆ ಯಾವಾಗ ಒಂದ್ಸಲನ ಇಲ್ಲ, ಇನ್ನೂ ಟೈಮ್ ಹಿಡಿತೈತೆ ಅವ್ರು ಬರೋಕೆ. ಟೈಮ್ ಭಾಳ ಹಿಡಿತೈತಿ. ನಿಮ್ಮ ಪಾಡಿ ನೀವು ಆರಾಮಿರಿ. ಓಕೆ, ಅವ್ರದ್ದು ಏನೇನು ಅದಾವಲ್ಲ ಎಲ್ಲ ಮುಗಿಸ್ಕೊಂಬರ್ಲಿ ಅವ್ರು. ಅವ್ರ ಮನಸ್ಸಲ್ಲಿ ಮಾತು ಕೇಳಲಿ. ಅವ್ರ ಜೀವನದಾಗೇನೋ ಭಾಳ ಅಂದ್ರೆ ಅವ್ರ ಹೋಲ್ಡಿಂಗ್ ಎನರ್ಜಿ ಒಳಗೆ ಭಾಳ ಅದಾರಲ್ಲ. ಇಲ್ಲ, ಲೇಟ್ ಆಗ್ತೈತಿ, ಇನ್ನೂ ಲೇಟನ್ನು ಆಗ್ತೈತಿ. ಮತ್ತು ಅದ್ರ ಇಷ್ಟು ದಿನ ಅಂತೀರಿ ಹೇಳೋದ ಬೇಡ, ಬಟ್ ಲೇಟ್ ಆಗ್ತೈತೆ ಅಷ್ಟೇ, ಮುಗೀತು. ಓಕೆ, ದಿಸ್ ಈಸ್ ಅ ರೀಡಿಂಗ್ ಫಾರ್ ಟುಡೇ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಎಲ್ಲರಿಗೂ
ಪರ್ಸ್ನಲ್ ರೀಡಿಂಗ್ ಬೇಕನ್ನೋರಿಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಿದೆ ನಂಬರ್, ವಾಟ್ಸಪ್ಪಿಗೆ ಮಾಡಿರಿ. ಈಗ ಆಲ್ರೆಡಿ ಎಷ್ಟೋ ಜನ ಬುಕ್ ಮಾಡ್ತಿದ್ದೀರಿ. ಸೊ ಯಾವಾಗ ನಿಮ್ಮ ಟೈಮ್ ನೀವು ಯಾವಾಗ ಬುಕ್ ಮಾಡಿ ಅದಕ್ಕೆ ಪೇಮೆಂಟ್ ಮಾಡ್ತಿರಲ್ಲ, ನಾ ಹೇಳಿದಾಗ ಪೇಮೆಂಟ್ ಮಾಡಿರಿ. ಸುಮ್ಮನೆ ಮಾಡಬೇಡ್ರಿ, ನಾವು ಹಾಕ್ರಿ ಅಂದಂಗೆ ಹಾಕ್ರಿ. ನಿಮ್ಮ ಟೈಮಿಂಗಿಗೆ ಸ್ವಲ್ಪ ಆಗ್ಬೋದು. ಸೊ ಬುಕ್ ಮಾಡಿಕೊಳ್ರಿ. ಓಕೆ, ದಿಸ್ ಇಸ್ ರೀಡಿಂಗ್ ಫಾರ್ ಟುಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗ್ರೇಟ್ ಡೇ.